ಇವತ್ತು ಅವಳಿಲ್ಲ, ಸತ್ತೋಗ್ಬಿಟ್ಟಿದ್ದಾಳೆ. ಹೌದು, ಅವಳು ತೀರೋಗ್ಬಿಟ್ಟಿದ್ದಾಳೆ. ಬಟ್ ಅವಳಿಗೊಂದು ನ್ಯಾಯ ಕೊಡ್ಬೇಕು ನಾನು. ಅದು ಏನಕ್ಕೆ ಅಂತ ಅಂದರೆ ಅದನ್ನು ಮುಚ್ಚೆ ಹಾಕಿಬಿಟ್ರು. ಯಾಕೆ ಅಂತ ಅಂದರೆ ಅವಳು ಯಾಕೆ ಸತ್ತೋದ್ಲು, ಯಾಕೆಂದರೆ ಅವಳಾಗೆ ಸತ್ತೋಗ್ಬಿಟ್ಲು ಅವಳು. ಯಾಕೆಂದರೆ ಈ ನೋವನ್ನ ತಡೆಯೋಕ್ಕಾಗ್ದಲೆ. ಸ್ನೇಹಿತರೆ ನಮಸ್ಕಾರ, ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ. ಕಲಾ ಮಾಧ್ಯಮದಲ್ಲಿ ನಾನು ನಿಮಗೆ ಬೇರೆ ಬೇರೆ ಪುಸ್ತಕಗಳ ಪರಿಚಯವನ್ನು ಮಾಡಿಕೊಡ್ತಿದ್ದೆ. ಬುಕ್ ಟಾಕ್ ಅಂತ ಸರಣಿನಲ್ಲಿ. ಆಶಾ ಅಥವಾ ನೀಲ ಎರಡೆಡೆ ಇದೆ ನೋಡಿ ಅವರಿಗೆ. ಹಾಗಾಗಿ ಇಲ್ಲಿ ಅರಸೀಕೆರೆಯಲ್ಲಿ ಇದ್ಕೊಂಡು ಅವರು ಮೂಲತಃ ಆಲೂರಿನವರು, ಹಾಸನ ಜಿಲ್ಲೆ ಆಲೂರಿನವರು. ಅದೊಂಥರ ಅರೆ ಮಲೆನಾಡು, ಆ ಕಡೆ ಮಲೆನಾಡು ಬಯಲುಸೀಮೆ ಎರಡರ ಒಂದು ಗುಣವನ್ನು ಹೊಂದಿರುವಂಥ ಊರು ಆಲೂರಿನವರು. ಅದು ಅವರು ಮದುವೆ ಮಾಡಿಕೊಂಡು ಬಂದಿರುವಂಥದ್ದು, ವಾಸ ಇರುವಂಥದ್ದು ಅರಸೀಕೆರೆಯಲ್ಲಿ. ಅರಸೀಕೆರೆ ನಿಮ್ಗೆ ಗೊತ್ತಿದೆ, ಇದು ತೆಂಗಿನ ಸೀಮೆ. ಇದು ತೆಂಗು ತುಂಬ ಫೇಮಸ್ ಇಲ್ಲಿ. ತೆಂಗು ಇಲ್ಲಿ ಫೇಮಸ್ ಅನ್ನೋಕ್ಕಿಂತಲೂ ಬಹಳ ಮುಖ್ಯವಾಗಿ ತೆಂಗಿಗೆ ಇವರೇ ಫೇಮಸ್ಸು. ಎಂಥ ಸೂಕ್ಷ್ಮ ಮನಸ್ಸಿನ ಹೆಣ್ಮಗಳು ಇವರು ಅಂತಂದರೆ, ಇವರು ಇಷ್ಟು ಒತ್ತಡಗಳ ವ್ಯಾವಹಾರಿಕ ಲೋಕದ ಮಧ್ಯೆ ಕೂಡ ಪುಸ್ತಕಗಳನ್ನು ಬರೆಯುವಂತಹ, ಸಾಹಿತ್ಯ, ಕನ್ನಡ ಸಾಹಿತ್ಯದಲ್ಲಿ ಕೆಲಸ ಮಾಡುವಂತಹ, ಸೂಕ್ಷ್ಮ ಮನಸ್ಸಿನಿಂದ ಬದುಕನ್ನು ನೋಡುವಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಆಶಾ ಗುರುಲಿಂಗಯ್ಯನವರು. ನೋಡಿ ಸ್ನೇಹಿತರೆ, ನನ್ನ ಕೈಲಿ 2 ಪುಸ್ತಕ ಇದೆ. ಒಂದು ಸ್ನೇಹಿತರೆ ಮುಳ್ಳಿನ ಗುಲಾಬಿ ಅಂತ ಹೇಳಿ ಒಂದು ಕಾದಂಬರಿ, ಸುಮಾರು 70 ಪುಟಗಳ ಒಂದು ಕಾದಂಬರಿ. ಇನ್ನೊಂದು ಆಶಾ ಗುರುಲಿಂಗಯ್ಯ ಅವರೇ ಬರೆದಿರುವಂತಹ ಸ್ತ್ರೀ ಪರ್ವ ಅಂತನ್ನುವಂಥ ಈ ಮತ್ತೊಂದು ಪುಸ್ತಕ. ಈ 2 ಪುಸ್ತಕಗಳು ಅದ್ಭುತವಾದ ಪುಸ್ತಕಗಳು. ನಾನಂತೂ ಈ ಮುಳ್ಳಿನ ಗುಲಾಬಿ ಪುಸ್ತಕವನ್ನು ನಾನು ಓದ್ಬಿಟ್ಟೆ. ಯಾಕಂದ್ರೆ ನಾನು ಕಳೆದ ಸರ್ತಿ ಇವ್ರ ಮನೆಗೆ ಬಂದಾಗ ನಾನು ಕೊಟ್ಟಿದ್ದು ರೈಲಲ್ಲೇ ಇದನ್ನ ಓದ್ಕೊಂಡು ಹೋದೆ. ನಾನು ಬೆಂಗಳೂರಿನಿಂದ ಅರಸೀಕೆರೆಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ. ಯಾವಾಗ ಸಮಯ ಸಿಗುತ್ತೆ ನಿಮಗೆ ಈ ಪುಸ್ತಕ ಎಲ್ಲ ಬರೆಯೋಕ್ಕೆ? ಸರ್ ಇಲ್ಲ, ನಾನು ಎಲ್ಲ ಹೆಣ್ಮಕ್ಳ ಥರ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ. ಒಂದು ದಿವಸ ಅನ್ನಿಸ್ತು, ನಾನೇನು ಮಾಡ್ತಾ ಇದ್ದೀನಿ, ಗಂಡ ಮಾಡ್ತಾ ಇದ್ದಾರೆ, ನಾನೇನು ಮಾಡ್ತಾ ಇದ್ದೀನಿ ಅಂತ ನನಗೆ ನಾನು ಕ್ವಶನ್ ಮಾಡಿಕೊಂಡೆ. ಆಮೇಲೆ ಕೆಲವಷ್ಟು ಜನ ಹೆಣ್ಮಕ್ಳುಗಳು ಹೇಳ್ತಾರೆ ಗಂಡು ಮಕ್ಳಿಗೆ ಮೇಲೆ ಹಾಕಿಬಿಡ್ತಾರೆ. ನನಗೆ ಅದು ತಪ್ಪು ಅಂತ ಅನ್ನಿಸ್ತು. ಯಾಕೆಂದರೆ ಗಂಡು ಮಗ ಒಬ್ಬನೇ ದುಡಿಬೇಕು, ಗಂಡು ಮಗ ಮಾತ್ರ ಸಾಧನೆ ಮಾಡಬೇಕು. ನಾವು ಗಂಡು ಮಕ್ಳುಗಳನ್ನ ಪ್ರಶ್ನೆ ಮಾಡೋಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿದ್ದೀವಿ ಅಂತ ಫಸ್ಟ್ ನೋಡ್ಕೊಬೇಕು ಅಲ್ವಾ. ನನಗದೊಂದು ಕ್ವಶನ್ ಬಂತು, ಇಲ್ಲ ನಾನು ಏನಾದರೂ ಮಾಡಬೇಕು, ಸುಮ್ಮನೆ ಕೂರೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಾನು ಬ್ಯುಸಿ ಮಾಡ್ಕೊಬೇಕು ಅನ್ನೋದು ಒಂದು ಉದ್ದೇಶ ಬಂತು. ಆಮೇಲೆ ಇನ್ನೊಂದು ಏನಂತ ಅಂದರೆ, ಈ ಪುಸ್ತಕ ಬರೆದಿರೋದು ನನ್ನ ಮಾವನ ಮಗಳದ್ದು ಒಂದು ಕಥೆನ ನಾನು ತೊಗೊಂಡು ಬರೆದಿದ್ದು. ನಾನು ಕಣ್ಣಿಂದ ನೋಡಿರುವಂತಹ ಸತ್ಯ ಘಟನೆಗಳು ನಾನಿಲ್ಲಿ ಬರೆದಿರೋವಂಥದ್ದು. ಸತ್ಯ ಘಟನೆ ಅಂದರೆ ಅವಳು ಏನೆಲ್ಲ ಕಷ್ಟಪಟ್ಲು. ನನಗೆ ಆ್ಯಕ್ಚುಲಿ ಅವಳನ್ನ ನೋಡಿ ತುಂಬ ಕಣ್ಣೀರು ಬರ್ತಿತ್ತು ಸರ್. ಒಂದು ಹೆಣ್ಣು ಮಗಳು ಒಬ್ಳು ಅಪ್ಪ ಅಮ್ಮನ್ನ ಬಿಟ್ಟು ಗಂಡನ ಮನೆಗೆ ಸೇರ್ಕೊಂಡಾದ್ಮೇಲೆ ಪಾಪ ಗಂಡ ಅವನ ಪಾಡಿಗೆ ಅವನು ಇರ್ತಾನೆ. ಅವ್ರು ಕೊಡುವಂತಹ ಅತ್ತೆ ಮಾವನ ಟಾರ್ಚರ್ಗಳು, ಒಳಗೆ ಇದ್ದರೆ ಒಂಥರ, ಹೊರಗೆ ಹೋದರೆ ಒಂಥರ. ಅಷ್ಟು ಮುದ್ದಾಗಿ ಬಡ ಕುಟುಂಬದಲ್ಲಿ ತುಂಬ ಚೆನ್ನಾಗಿ ಒಬ್ಳು ಮಗಳಾಗಿ ಬೆಳ್ಕೊಂಡು ಹೋಗಿರ್ತಾಳೆ ಅವಳು. ಅವ್ರ ಮನೆಯಲ್ಲಿ ಯಾವುದೋ ರಿಸ್ಟ್ರಿಕ್ಷನ್ ಇಲ್ದಂಗೆ ಬೆಳೆದಿರ್ತಾರೆ. ತುಂಬ ಮುದ್ದಾಗಿ ಒಂದು ಹೆಣ್ಮಗುನ ಸಾಕಿರ್ತಾರೆ. ಅವ್ರನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಇದರಲ್ಲಿ ಮಾಡಿಕೊಂಡು ಒಂದು ಮದುವೆನ ಅಂತ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡಾದ್ಮೇಲೆ ಅತ್ತೆ ಮಾವಂದಿರು ಅವ್ರಿಗೂ ಮಕ್ಕಳಿರ್ತಾರೆ. ಅವರ ಮಕ್ಕಳುಗಳನ್ನ ಮೇಲಿಟ್ಕೊಂಡು ತನ್ನ ಸೊಸೆನ ಕೀಳಾಗಿ ನೋಡುವಂತಹ ಸ್ಥಿತಿ, ಅವಳು ಮಾಡದಿರೋ ತಪ್ಪಿಗೆ ಅವಳು ಮಾಡಿದ್ದಾಳೆ ಅನ್ನೋ ಒಂದು ಸ್ಥಿತಿ, ಅವಳನ್ನ ಎಲ್ಲರ ಮುಂದೆನೂ ಅವಮಾನ ಮಾಡೋವಂತಹ ಸ್ಥಿತಿ. ಆಮೇಲೆ ಯಾವುದೇ ಥರದ್ದು ಎಲ್ಲ ಥರದ್ದನ್ನು ನೀನೇ ಮಾಡಿದ್ಯಾ, ನಿನ್ನಿಂದಲೇ ಆಗಿದ್ದು, ನನ್ನ ಮಗಳು ಏನು ತಪ್ಪು ಮಾಡಿದ್ರು, ಮಗ ಏನು ತಪ್ಪು ಮಾಡಿದ್ರು, ಎಲ್ಲ ನಿಂದೆ ಅನ್ನೋ ಒಂದು ಆಪಾದನೆ. ಎಲ್ಲಿಗೆ ಹೊರಗಡೆ ಬಂದರೂ ಅವಮಾನ. ಯಾರೋ ಒಂದು ಗಂಡು ಮಕ್ಳ ಜೊತೆ ಮಾತಾಡಿದ್ರೆ ಅನುಮಾನ. ಆಮೇಲೆ ಗಂಡು ಮಕ್ಳ ಜೊತೆ ಮಾತಾಡಿದ ತಕ್ಷಣನೇ ಅವಳನ್ನ ಅಪನಿಂದನೆ ಮಾಡಿ ಅವಳನ್ನು ಕೆಳಗಿಳಿಸ್ಬಿಡೋದು. ಆಮೇಲೆ ಊಟ ತಿಂಡಿ ಪರಿಸ್ಥಿತಿಗಳನ್ನ, ಅವಳು ಒಂದು ಗರ್ಭಿಣಿ ಆದಾಗ ಆ ಮಗುನ ಹೊಟ್ಟೆಲಿ ಇಟ್ಕೊಂಡು ಅವಳು ಪಡುವಂತಹ ವೇದನೆಗಳು ಇವ್ರು ಆಡೋ ಮಾತಿಂದ. ಯಾಕೆಂತಂದರೆ ಒಬ್ಬರು ಬೇರೆಯವ್ರ ಮನೆಯಿಂದ ಒಂದು ಮನೆಗೆ ಬಂದು ಸೇರ್ಕೊಂಡಿರ್ತಾರೆ. ಆ ಮನೆಗೆ ಸೇರ್ಕೊಂಡಾಗ ತನ್ನೋರು ಅನ್ನೋರು ಇರಲ್ಲ. ತನ್ನೋರು ಇಲ್ಲದಿದ್ದಾಗ ಬೇರೆಯವರು ಅದನ್ನು ಅರ್ಥ ಮಾಡಿಕೊಂಡು ತನ್ನ ಒಂದು ಹೆಣ್ಣು ಮಗುಗೆ ಬೆಲೆ ಕೊಡಬೇಕು. ಇಲ್ಲ ಅವಳು ಹೊಂದ್ಕೊಳ್ಳೋದಕ್ಕೆ ಟೈಮ್ ಕೊಡಬೇಕು, ಇಲ್ಲ ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಕೊಡಬೇಕು. ಅದನ್ನೆಲ್ಲ ತೊಗೊಂಡಾದ್ಮೇಲೆ ಒಂದು ಹೆಣ್ಣು ಮಗುನ ಕೀಳಕ್ಕೆ ಕಾಣ್ಬೋದು. ನೀನು ಒಂದು ಯಾವುದೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು, ಒಂದು ಬಡ ಕುಟುಂಬದಿಂದ ಬಂದವಳು, ಅದನ್ನು ಲೇಬರ್ ಕ್ಲಾಸ್ ಅಂತ ಅನ್ನೋರು ಆ ಹುಡುಗಿನ. ಆ ನೋವು, ನಾನು ಚಿಕ್ಕ ಹುಡುಗಿ ಅವಾಗ ಇನ್ನೂ 8th ಸ್ಟ್ಯಾಂಡರ್ಡು, ಅವಳನ್ನ ಕಣ್ಣಿಂದ ಅದನ್ನು ನೋಡ್ತಿದ್ದೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದಿರೋ ಪರಿಸ್ಥಿತಿ. ಆಮೇಲೆ ಅಪ್ಪ ಅಮ್ಮಂಗೆ ಹೇಳಿದ್ರೆ ಎಲ್ಲಿ ನೋವು ತಿಂತಾರೋ, ಎಲ್ಲಿ ನೋವು ಮಾಡ್ಕೊತಾರೋ, ಎಲ್ಲಿ ನೋವನ್ನ ನಾನು ಹೇಳಿದ್ರೆ ನನ್ನ ತಂದೆ ತಾಯಿಗೆ ಬೇಜಾರಾಗುತ್ತೋ. ಯಾಕೆಂದರೆ ಇವಳು ಪ್ರೀತಿಸಿ ಮದುವಾಗಿದ್ದಲ್ಲ, ಇಲ್ಲ ಅವಳು ಓಡ್ ಬಂದು ಮದುವೆ ಆಗಿದ್ದಲ್ಲ. ಇದೇನಂತ ಅಂದರೆ ಅವರೇ ಮದುವೆ ಮಾಡಿದ್ದಾರೆ. ಒಂದು ಮಗು, ಒಂದು 18-19 ವರ್ಷದ ಹುಡುಗಿನ ಮದುವೆ ಮಾಡಿರೋದು. ಆ ಮದುವೆ ಮಾಡಿ ಅವಳ ಮಗಳಿಗೆ ಪಾಪ ಅವಳ ತಾಯಿ ಬಂದು ಕೇಳ್ತಾಳೆ, ಹೇಳಲ್ಲ. ತಂದೆ ಬಂದು ಕೇಳ್ತಾನೆ, ಹೇಳಲ್ಲ. ಹೀಗಾಗಿ ಅಂಥ ಪರಿಸ್ಥಿತಿಲಿ ಹೆಣ್ಣು ಮಕ್ಳುಗಳಿಗೆ ಏನೇನೆಲ್ಲ ನೋವು ತಿಂತಾರೆ. ಗಂಡಂಗೂ ಹೇಳೋಕ್ಕಾಗಲ್ಲ. ಈಗ ಗಂಡಂಗೆ ಹೇಳಿದ್ರೆ ಅಮ್ಮನ ಬಗ್ಗೆ ಚಾಡಿ ಹೇಳ್ದಂಗೆ ಆಗುತ್ತೆ, ಅಪ್ಪನ ಬಗ್ಗೆ ಚಾಡಿ ಹೇಳ್ದಂಗೆ ಆಗುತ್ತೆ. ಆಮೇಲೆ ಸಂಸಾರ ನಡಿಬೇಕು. ಒಂದು ಹೋಟೆಲ್ ಮಗು ಬಂದುಬಿಟ್ಟಿರುತ್ತೆ,
ಏನೂ ಮಾಡ್ಕೊಳಕ್ಕಾಗಲ್ಲ, ಗಂಡನ ಜೊತೆ ಜೀವನ ನಡೆಸಬೇಕು. ಅವಳಿಗಾಗೋ ನೋವು, ಅವಳಿಗಾಗೋ ನಿಂದನೆ, ಆ ನೋವನ್ನ ಯಾರು ಕೇಳ್ದಿರೋ ಪರಿಸ್ಥಿತಿ, ಆ ಹೆಣ್ಣು ಮಗುಗಾಗುವಂತಹ ಆಕ್ರಂದನ, ಎಷ್ಟೋ ಜನ ಸತ್ತು ಹೋಗ್ಬಿಟ್ಟಿದ್ದಾರೆ. ಅವಾಗ ಆಗ್ತಿರೋದ ನ್ಯಾಯಗಳನ್ನ ಯಾರು ಕೇಳೋರಿಲ್ಲ. ಇನ್ನೂ ಎಷ್ಟೋ ಹೆಣ್ಣುಮಕ್ಳುಗಳು ಇನ್ನೂ ತೆರೆ ಮೇಲೆ ಏನೂ ಬಂದಿಲ್ಲ, ಇನ್ನೂ ಅದನ್ನು ಅನುಭವಿಸ್ತಲೇ ಇದ್ದಾರೆ, ಒಳಗಾಗುವಂತಹ ಅನುಭವಗಳನ್ನ ಅನುಭವಿಸ್ತಲೇ ಇದ್ದಾರೆ. ನನಗೆ ಒಂದು ಅವತ್ತು ಅನಿಸಿದ್ದೇನಂತ ಅಂದರೆ, ಅವಳು 2 ಸತಿ ಸೂಸೈಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಬಿಟ್ಟಿದ್ಲು. ಅವಳನ್ನು ಕರ್ಕೊಂಬಂದು ಮನೇಲೆಲ್ಲ ಕೂರಿಸಿ ಎಲ್ಲ ಮಾಡಿದ್ರೂ ಆ ಒಂದು ಹೆಣ್ಣುಮಗಿಗೆ ನ್ಯಾಯ ಯಾರೂ ಕೊಡಿಸ್ಲೇ ಇಲ್ಲ. ಅದು ನ್ಯಾಯ ಸಿಗಲೂ ಇಲ್ಲ ಲಾಸ್ಟಿಗೆ. ಆ ಒಂದು ನನಗೆ ನೋಡಿ ತುಂಬ ಒಂದು ಆಸೆ ಇತ್ತು ನನಗೆ ನನ್ನ ಮನಸ್ಸಲ್ಲಿ, ಏನಾದ್ರು ಒಂದು ಈ ಬುಕ್ನ ಅವಳ ಮೇಲೆ ಬರಬೇಕು. ಇವತ್ತು ಅವಳಿಲ್ಲ, ಸತ್ತೋಗ್ಬಿಟ್ಟಿದ್ದಾಳೆ. ಹೌದು, ಅವಳು ತೀರೋಗ್ಬಿಟ್ಟಿದ್ದಾಳೆ. ಬಟ್ ಅವಳಿಗೊಂದು ನ್ಯಾಯ ಕೊಡ್ಬೇಕು ನಾನು. ಅದು ಏನಕ್ಕೆ ಅಂತ ಅಂದರೆ ಅದನ್ನು ಮುಚ್ಚೆ ಹಾಕಿಬಿಟ್ರು. ಯಾಕೆ ಅಂತ ಅಂದರೆ ಅವಳು ಯಾಕೆ ಸತ್ತೋದ್ಲು, ಯಾಕೆಂದರೆ ಅವಳಾಗೆ ಸತ್ತೋಗ್ಬಿಟ್ಲು ಅವಳು. ಯಾಕೆಂದರೆ ಈ ನೋವನ್ನ ತಡೆಯೋಕ್ಕಾಗ್ದಲೇ ಮೂರನೇ ಬಾರಿ ತೀರ್ಕೊಂಡ್ಳು ಅವಳು. ಮಗು ಈಗ ಬೆಳೀತಾ ಇದೆ, ಗಂಡ ನೋಡ್ಕೊತಾ ಇದ್ದಾನೆ. ಅವರೂ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಬಟ್ ಗಂಡನ ನಾವು ದೂರಕ್ಕಾಗಲ್ಲ. ಯಾಕೆಂತ ಅಂದರೆ ಅವರೂ ಡಿಪ್ರೆಷನ್ಗೆಲ್ಲ ಹೋಗ್ಬಿಟ್ಟಿದ್ರು. ಅವರನ್ನೆಲ್ಲ ಹೇಳಿ ಸರಿ ಮಾಡಿ ಲೈಫ್ ಆಯಿತು. ಬಟ್ ನಾನು ಹೇಳೋದಂದರೆ ಅವಳೊಬ್ಳದ ಪರಿಸ್ಥಿತಿ ಅಲ್ಲ, ನಾನು ಕೇಳಿರೋಂಗೆ ಒಂದು 25 ಹೆಣ್ಣುಮಕ್ಳದು ಇದೇ ಆಗಿದೆ. 2006-7 2005 ಯಾರೆಲ್ಲ ತಾಯ್ದಿರು ಮದುವೆ ಆಗಿದ್ದಾರೆ, ಆ ಹೆಣ್ಣುಮಕ್ಳುಗಳ ನೋವು ಇಂಥದ್ದಲ್ಲ. ನಾನು ಹೇಳೋದು, ಅತ್ತೆ ಅನ್ನೋರು ಅವರು ಬೇರೆ ಮನೆಯಿಂದ ಬಂದಿರ್ತಾರೆ, ಅವರು ಅರ್ಥ ಮಾಡ್ಕೊಬೇಕು, ಇನ್ನೊಂದು ಹೆಣ್ಣುಮಗುನ ಅರ್ಥ ಮಾಡ್ಕೋಬೇಕಂತ. ತನ್ನ ಮಗಳು ಮಾತ್ರ ಸರಿ, ತನ್ನ ಮಗಳು ಏನೇ ಮಾಡಿದ್ರು ಕರೆಕ್ಟು, ಆದರೆ ಸೊಸೆ ಮಾಡಿದ್ರು ತಪ್ಪು. ಅವಳು ಪಾಪ ಆಗಿ ಬಂದಿರ್ತಾಳೆ, ಏನೂ ಗೊತ್ತಿಲ್ಲ, ಅಂಥ ಗಂಧ ಏನೂ ಗೊತ್ತಿರಲ್ಲ, ಏನೋ ಒಂದು ತಪ್ಪು ಮಾಡ್ತಾಳೆ. ಆ ತಪ್ಪನ್ನ ದೊಡ್ಡದು ಮಾಡಿ ತನ್ನ ಗಂಡನಿಗೆ ಹೇಳಿ, ತನ್ನ ಮನೆಯವ್ರಿಗೆಲ್ಲ ಹೇಳಿ, ಅದನ್ನು ದೊಡ್ಡದು ಮಾಡಿಬಿಟ್ಟು ಆ ಹುಡುಗಿನ ಅಪನಿಂದನೆ ಮಾಡಿ ಹೊಡೆಯೋ ಥರಕ್ಕೆ ಮಾಡ್ತಾರೆ ಅಂತ ಅಂದಮೇಲೆ, ನಾನು ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ನೀನು ಒಂದು ಹೆಣ್ಣಾಗಿ ಇನ್ನೊಬ್ರು ಹೆಣ್ಮಕ್ಳನ್ನು ನೀನು ಅರ್ಥ ಮಾಡ್ಕೊ, ಅವರಿಗೆ ಒಂದು ನ್ಯಾಯ ಕೊಡಿಸು, ಆದರೆ ಒಳ್ಳೇದು ಮಾಡು, ಮಾಡೋಕ್ಕಾಗಲಿಲ್ಲ ಅಂದರೆ ದೂರ ಇದ್ಬಿಡು. ಇದನ್ನು ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ. ಪಾಪ ಗಂಡು ಮಕ್ಳುಗಳನ್ನ ಡೈವರ್ಟ್ ಮಾಡಿ ಗಂಡು ಮಕ್ಕಳಿಗೆ ಎಲ್ದಿದ್ದೆಲ್ಲ ಹತ್ತಿಸ್ಕೊಟ್ಟು ತನ್ನ ಬಂದಿರೋ ಹೆಣ್ಮಕ್ಳುಗಳಿಗೆ ಒಂದು ಕೆಟ್ಟದಾಗಿ ಅಪನಿಂದನೆಗಳನ್ನ ಕೊಟ್ಬಿಟ್ಟು ಆ ಹುಡುಗಿನ ಇವತ್ತು ಸಮಾಜದಲ್ಲಿ ಕೆಟ್ಟವಳಾಗಿ ಮಾಡಬಾರ್ದು. ಅದನ್ನು ನಾನು ಈ ಮುಳ್ಳಿನ ಗುಲಾಬಿ ಅನ್ನೋದೊಂದು ಪುಸ್ತಕದಲ್ಲಿ ಬರೆದಿದ್ದೀನಿ ಸರ್. ಬಟ್ ಆ್ಯಕ್ಚುಲಿ ನನಗೆ ಇದು ಓದಿದ್ರೆ ಇನ್ನೂ ಕಣ್ಣೀರಂತೂ ತುಂಬ್ಕೊಳ್ತೀನಿ. ನಿಜ, ನನಗೆ ಆ್ಯಕ್ಚುಲಿ ತಡ್ಕೊಳಕ್ಕಾಗ್ತಿಲ್ಲ, ದುಃಖ ಇಲ್ಲೇ ಇದೆ. ಯಾಕೆಂತಂದರೆ ಅವಳು ತುಂಬ ಫೇವ್ರೇಟ್ ನನಗೆ. ಅವಳು ಏನೇ ನನ್ನ ಹೇಳೋಕ್ಕಾಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸರ್. ಆಟಾಡೋಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಬರೋಳು, ಅದು ಆ ನೋವುಗಳು ಅದು ಯಾರೂ ಕೊಡೋಕ್ಕಾಗಲ್ಲ ಸರ್. ಆ ಪರಿಸ್ಥಿತಿ ಹಾಗಾಯಿತು. ಹಾಗಾಗಿ ನಾನು ಅವ್ರದ್ದು ಒಂದು ನೆನಪಿಗಾಗಿ ನಾನು ಈ ಮುಳ್ಳಿನ ಗುಲಾಬಿ ಅಂತ ಹೇಳಿ ಪುಸ್ತಕಗಳನ್ನ ಬರೆದೆ. ದಯವಿಟ್ಟು ಹೆಣ್ಮಕ್ಳುಗಳು ಈ ಪುಸ್ತಕಗಳನ್ನ ಓದ್ಬಿಟ್ಟು ನೀವು ಒಂದು ಸ್ಟ್ರಾಂಗ್ ವುಮೆನ್ ಆಗಿ ಎಲ್ಲದನ್ನು ಜಯಿಸ್ಕೊಂಡು ಇವತ್ತು ಸಮಾಜದಲ್ಲಿ ಆ ಹಿಂಸೆಗಳನ್ನ ಯಾರೂ ಪಡಬೇಡಿ. ಈಗೇನು ಬೇಜಾನು ಮಾಧ್ಯಮಗಳಿದ್ದಾವೆ, ಬೇಜಾನು ಎಲ್ಲ ಥರದ್ದು ಇದೆ, ಅವರಿಗೆ ಒಂದು ತಿರುಗಿ ಪಾಠಗಳನ್ನ ಒಂದೊಂದು ಸತಿ ಕಲಿಸ್ಬಿಡಿ. ಅವಾಗ ಅವರೇ ಸುಮ್ಮನಾಗ್ಬಿಡ್ತಾರೆ. ಇಲ್ಲ, ಒಂದು ಹೆಣ್ಣು ಮಕ್ಕಳಿಗೆ ಆಗ್ತಾರೋನ್ನೇ ನೀವು ಸಹಿಸ್ಕೊಬೇಡಿ. ದಯವಿಟ್ಟು ಸಹಿಸ್ಕೊಂಡು ರಾತ್ರಿ ಹೊತ್ತು ದಿಂಬಿನ ಮೇಲೆ ಕಣ್ಣೀರು ಹಾಕ್ಕೊಂಡು ಮಕ್ಕಳುಗಳನ್ನ ನೋಡಿಕೊಂಡು ಮಕ್ಕಳನ್ನ ಎದೆ ಮೇಲೆ ಹಾಕ್ಕೊಂಡು ಕಣ್ಣೀರು ಹಾಕೋ ನೋವು ಯಾರಿಗೂ ಬೇಡ. ಆಮೇಲೆ ಮಡ್ಲ ಮೇಲೆ ಹಾಕ್ಕೊಂಡು ಮಕ್ಕಳಿಗೆ ಹಾಲು ಕುಡ್ಸೋದಾಗಿರ್ಬೋದು, ಇಲ್ಲ ಮಕ್ಕಳುಗಳನ್ನ ನೋಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅಂತ ಅನ್ನೋದಾಗ್ಬೋದು, ಅದು ಹಿಂದಿನ ಕಾಲಕ್ಕಾಯಿತು. ಈಗಿನ ಕಾಲದಲ್ಲಿ ನೀವು ಇಂಡಿಪೆಂಡೆಂಟಾಗಿ ಜೀವನ ಮಾಡ್ಬೋದು. ಆ ಜೀವನಕ್ಕೆ ಕಾಲಿಟ್ಟು ನೀವು ಒಳ್ಳೆ ದಾರಿ, ನಾನು ಹೇಳ್ತಾ ಇರೋದು ಒಳ್ಳೆತನವಾಗಿ ಹೊರಗಡೆ ಬಂದು ಗಂಡ ಹೆಂಡತಿ ಸುಖವಾಗಿ ಸಂಸಾರ ಮಾಡಿ, ಚೆನ್ನಾಗಿ ಸಂಸಾರ ಮಾಡಿ, ನಿಮ್ಮನ್ನು ಅವ್ರು ಹೊಂದ್ಕೊಂಡ್ರು ಅಂತಂದರೆ ಅವ್ರ ಜೊತೆನೂ ಸಂಸಾರ ಮಾಡಿ. ಬಟ್ ಒಂದು ಹೆಣ್ಣಿಗೆ ಯಾವತ್ತೂ ನೋವನ್ನ ಯಾರೇ ಆಗಲಿ ಕೊಡಬೇಡಿ ಅಂತ ನಾನು ಕೇಳ್ಕೊತೀನಿ. ಅದು ಅವ್ರ ಪರಿಸ್ಥಿತಿ, ಇದು ಎಲ್ಲರಿಗೂ ಅನ್ವಯಿಸೋದಲ್ಲ. ಅದು ಅವ್ರು ಮಾಡಿದಂತಹ ಕರ್ಮಗಳು, ಅವ್ರು ಮಾಡಿದಂಥ, ಈಗ ಆ ಹುಡುಗಿ ಸತ್ತೋದ್ಲು, ಆ ಮಗು ಅನಾಥ ಆಯಿತು. ದಯವಿಟ್ಟು ಒಂದು ಹೆಣ್ಣು ಮಗುಗೆ ಕಷ್ಟ ಕೊಡೋಕ್ಕಿಂತ ಮುಂಚೆ ಒಂದ್ಸಲಿ ಯೋಚನೆ ಮಾಡಿ ಮುಂದುವರಿರಿ ಅಂತ ನಾನು ಈ ಬುಕ್ಕಲ್ಲಿ ಬರೆದಿರೋದು ಸರ್. ನಾನಂತೂ ಕಣ್ಣೀರೇ ಬಂತದ್ದು ಓದಿ. ಹೌದು ಸರ್. ನೋಡಿ, ಇದು ನಾನು ಕೂಡ ಹೇಳೋದಿದೆ, ಹೆಣ್ಮಕ್ಳು ಯಾರೆಷ್ಟೇ ನಿಮಗೆ ಟಾರ್ಚರ್ ಕೊಟ್ಟರು, ಇವತ್ತು ಕಾಲ ಬದಲಾಗಿದೆ. ಇವತ್ತು ನೀವು ಅದರಿಂದ ಹೊರಗೆ ಬಂದು ನಿಮ್ಮ ಕಷ್ಟ ಹೇಳ್ಕೊಳ್ಳೋಕ್ಕೆ 100 ವೇದಿಕೆಗಳಿದ್ದಾವೆ. ಇವತ್ತು ಮಹಿಳಾ ಸಹಾಯವಾಣಿಗಳಿದ್ದಾವೆ, ಹೇಳ್ಕೊಳ್ಳಿ. ಅಲ್ಲಿ ಕಟ್ಟು ಬೀಳ್ಬೇಡಿ, ಅವ್ರು ಅನ್ಕೋತಾರೆ ಇವ್ರು ಅನ್ಕೋತಾರೆ. ಯಾಕಂದರೆ ನಿಮ್ಮ ಜೀವಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಜೀವ ಕಳ್ಕೊಬೇಡಿ. ನಿಮ್ಗೆ ಆ ವ್ಯವಸ್ಥೆಯಲ್ಲಿ ಆಗಲಿ ಹೊರಗೆ ಬಂದು ಬದುಕಿ. ಇವತ್ತು ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ಬದುಕೋಕೆ 100 ದಾರಿಗಳಿದ್ದಾವೆ. ಸರ್, ಈಗ ಮಗುನ ಅನಾಥೆ ಅಂತಲೇ ಅನ್ನೋದು.
ಆ ಹೆಣ್ಮಗುನು ಅದು ಹೆಣ್ಮಗು ಸರ್, ಹೆಣ್ಮಗು ಅನಾಥೆ ಅಂತಲೇ ಅನ್ನೋದು. ಈಗ ನಮಗೆ ಗೊತ್ತು, ನಾವು ಎತ್ಕೊಂಡು ಮುದ್ದಾಡಿ ಎಲ್ಲ ಮಾಡ್ತೀವಿ. ಅದು ನನ್ನ ಜನಗಳದ್ದು ಮೆಂಟಾಲಿಟಿ ನೋಡ್ಬಿಟ್ಟಿದ್ದೀನಿ. ಅನಾಥ ಮಗು ಅದು, ಅವ್ರ ಅಮ್ಮ ತೀರೋದ್ಲು, ಯಾಕೆ ತೀರೋದ್ಲು ಗೊತ್ತಿಲ್ಲ. ಅಲ್ಲೂ ಹೆಣ್ಮಕ್ಳನ್ನಿಂದಾನೆ, ಅಲ್ಲೂ ಹೆಣ್ಮಕ್ಳನ್ನೇ ಅನ್ನೋದು. ಅವಳು ಸತ್ತೋದ್ಲು, ಇವ್ರವ ಸತ್ತೋಗ್ಬಿಟ್ಲಂತೆ, ನೆನಕೊಬಿಟ್ಲಂತೆ, ಇವ್ರವ ಬೆಂಕಿ ಹಚ್ಕೊಬಿಟ್ಲಂತೆ, ಇಂಥವು ಮಾತಾಡ್ತಾರೆ ಒಳ್ಳೆಯಲ್ಲಿ. ಏನಾಗಿದೆ ಒಳಗೆ, ಯಾರಿಂದ ಆಯ್ತು, ಏನು ನೋವಿತ್ತು ಗೊತ್ತಾ? ಈ ಪುಸ್ತಕ ಬಿಡು ಸರ್, ಇದು ಸ್ತ್ರೀ ಪರ್ವ ಅಂತ. ನಾನು ಬರೆದಿರುವಂಥದ್ದು ಎಲ್ಲ ಹೆಣ್ಮಕ್ಳು ಮೇಲೇನೆ ನಾನು ಬರೆದಿರುವಂತಹ ಕಥೆಗಳು. ಇನ್ನು ಮುಂದೆ ನಾನು ಇನ್ನೂ ಒಂದು 10-15 ಕಥೆಗಳು ಇದೆ. ನಾನು 10-15 ಕಥೆಗಳನ್ನು ಕಾದಂಬರಿನ ನಾನು ನೆಕ್ಸ್ಟಲ್ಲಿ ಬರೀ ಹೆಣ್ಮಕ್ಳು ಬಗ್ಗೆನೇ ನಾನು ಬರೆದಿದ್ದೀನಿ, ಅವರ ನೋವು ಅಳಲ್ಗಳ ಬಗ್ಗೆ. ಇದು ಆ್ಯಕ್ಚುಲಿ ಸ್ತ್ರೀ ಪರ್ವ ಅಂತ. ಗಂಡನ ಮನೆಗೆ ಬಂದಾಗ ಗಂಡ ಹೆಂಡತಿಗಾಗುವಂತಹ ಒಂದು ನೋವುಗಳನ್ನ ಬರೆದಿದ್ದೀನಿ. ಇದು ಆ್ಯಕ್ಚುಲಿ ಎಲ್ಲರ ಲೈಫಲ್ಲೂ ಇದೆ. ಇದನ್ನ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಇದು ಎಲ್ಲರಲ್ಲೂ ಕಿಚಿ ಇದೆ, ಎಲ್ಲರ ಇದರಲ್ಲೂ ಲೈಫಲ್ಲೂ ಇದೆ. ಬಟ್ ಆದ್ರೂ ಆ ಟೈಮಲ್ಲಿ ಗಂಡ ಮಕ್ಕಳುಗಳು ಹೆಣ್ಮಕ್ಳುಗಳು ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು ಒಂದು ಸಣ್ಣ ಕಾನ್ವರ್ಸೇಷನಲ್ಲಿ ಪ್ರೀತಿ ವಿಶ್ವಾಸ ಇಲ್ದಲೆ ಆ ಹೆಣ್ಮಗು ನನ್ನ ಗಂಡ ನನ್ನ ಮಾತಾಡಿಸ್ಲಿಲ್ಲ, ನನ್ನ ಗಂಡ ಅಪಮಾನ ಮಾಡ್ದ ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡು ಇದು ಬರೆದಿರುವಂತಹ ಒಂದು ಸ್ತ್ರೀ ಪರ್ವ ಕಥೆ. ಬರೀ ಅದು ಹೆಣ್ಣು ಮಗುಗೆ ಅವಳಿಗಾಗೋ ನೋವಿನ ಬಗ್ಗೆ ಬರ್ತಿದ್ದೀನಿ ಅಷ್ಟೇ. ಸಣ್ಣ ನೋವುಗಳು. ಇದು ಸ್ತ್ರೀ ಪರ್ವ. ಅದು ಇದು ಎಲ್ಲಿ ಸಿಗುತ್ತೆ? ಪುಸ್ತಕ ಸಿಗುತ್ತಾ ಜನಕ್ಕೆ? ಸರ್, ಇದು ಎಲ್ಲ ಇದರಲ್ಲೂ ಸಿಗುತ್ತೆ, ಲೈಬ್ರರಿಲಿ. ಬಟ್ ಇವಾಗ ಲೈಬ್ರರಿಗೆ ಬಂದಿದೆ, ಕಡಿಮೆ ಅಂತಂದರೆ 4-5 ಮಂತ್ಸ್ ಆಗಿದೆ ಅಷ್ಟೇ. ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ ಸರ್. ಇದು ಕನ್ನಡ ಪರಿಷತ್ತಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ನಿಮಗೆ ಲೈಬ್ರರಿಗಳಲ್ಲಿ ಸಿಗುತ್ತೆ ಸರ್. ಇದು ಇಲ್ಲಾಂದ್ರೆ ನಾನು ಮೇಡಮ್ ನಂಬರ್ ಹಾಕಿದ್ದೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಪುಸ್ತಕ ತರಿಸ್ಕೊಳ್ಳಿ, ಓದು ಸಂಸ್ಕೃತಿ ಹೆಚ್ಚಾಗಲಿ, ಓದು ಮನಸ್ಸನ್ನು ಅರಳಿಸುತ್ತೆ. ಆಮೇಲೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಸುತ್ತದು, ಹೊಸ ರೀತಿ ಯೋಚನೆ ಮಾಡಂಗೆ ಮಾಡುತ್ತೆ. ಮತ್ತು ಸಿಗಿಬಿದ್ದ ಮನಸ್ಸು ಅಂತ ಕರಿತಾರಲ್ಲ, ಅಂದರೆ ಏನೋ ಹೊಳಿತಿಲ್ಲ ಅಂದಾಗ ಆ ಓದು ನಮಗೊಂದು ಹೊಸ ಒಳನೋಟ ಕೊಡುತ್ತೆ. ಸೊ ಅದು ಭಾಳ ಮುಖ್ಯ. ಯಾಕಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಂಥ ಪುಸ್ತಕ ಓದೋ ಮೂಲಕ ಪ್ರಾಬ್ಲಮ್ ಸಾಲ್ವಿಂಗ್ ಕಲಿತಾ ಹೋಗ್ತಾರೆ. ಅಥವಾ ಪುಸ್ತಕಗಳು ಓದೋ ಸಂಸ್ಕೃತಿ ಹೆಚ್ಚಾಗಲಿ ಅಂತ ಕೇಳ್ತಾ, ಈ ನನ್ನ ಸಹೋದರಿ ಆಶಾ ಅವ್ರಿಗೆ ಶುಭವಾಗಲಿ. ಅವರು ದಯವಿಟ್ಟು ಈ ಉದ್ಯಮದ ಒತ್ತಡದ ಮಧ್ಯೆ ಬರೆಯೋದು ನಿಲ್ಲಿಸಬಾರ್ದು ಅಂತ ನನ್ನ ಮನವಿ. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಲಾ ಮಾಧ್ಯಮದ ವೀಕ್ಷಕರಿಗೂ ನಾನು ಹೇಳೋವಂಥದ್ದು, ಇನ್ನೂ ಹೆಚ್ಚು ನಮ್ಮ ಕಲಾ ಮಾಧ್ಯಮ ಬೆಳೀಲಿ. ನಮ್ಮತನ, ನಮ್ಮ ಕರ್ನಾಟಕ, ನಮ್ಮ ಜನರನ್ನು ನಾವು ಬೆಳೆಸೋಣ. ನಾವು ಅವ್ರ ಜೊತೆ ನಿಂತ್ಕೊಂಡು ಇನ್ನೂ ಕಲಾ ಮಾಧ್ಯಮದಲ್ಲಿ ಹೆಚ್ಚು ಸಾಧಕರು ಹೀಗೆ ಬರಲಿ. ಹೆಚ್ಚು ಹೆಣ್ಣಿನ ಪ್ರತಿಯೊಂದು ಅವರ ಅಳಲ್ಗಳನ್ನು ನಮ್ಮ ಕಲಾ ಮಾಧ್ಯಮದ ಮುಖಾಂತರ ತೋರಿಸ್ಲಿ. ಯಾಕೆಂದರೆ ಅವರು ಅದನ್ನು ನ್ಯಾಯ ಕೊಡಿಸಿದ್ದಾರೆ ಎಷ್ಟೋ ಜನಕ್ಕೆ. ಮತ್ತು ಸಾಧಕಿಯರದ್ದು ಜೀವನ ತೋರಿಸಿದ್ದಾರೆ. ಆಮೇಲೆ ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳು ಝೀರೋಯಿಂದ ಬಂದಿರೋಂಥವ್ರನ್ನ ತೋರಿಸಿದ್ದಾರೆ. ಎಷ್ಟೋ ಪ್ರಾಡಕ್ಟ್ಗಳಿಂದ ಎಷ್ಟೋ ಮನೆ ಉತ್ಪನ್ನಗಳು ಒಳ್ಳೆಯದಾಗಿದೆ. ಇಂತಹದ್ದು ಸಾಧನೆಗಳನ್ನ ಇನ್ನೂ ಹೆಚ್ಚು ಮಾಡಲಿ. ಮತ್ತು ನಮ್ಮ ತೇಜಸ್ವಿ ಅವ್ರದ್ದು, ಯಾಕೆಂತ ಅಂದರೆ ನಮ್ಮ ಕನ್ನಡದ ಹಿರಿಮೆಗಳು ಅವರೆಲ್ಲ ಅಂತಹದನ್ನು ಎತ್ತಿ ಹಿಡಿಯುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ದಯವಿಟ್ಟು ನಾವು ಕಮೆಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಂತಹ ಸಾಧನೆಗಳು ಎಲ್ಲರಿಗೂ ಬರಲ್ಲ. ಇಂತಹ ಒಂದು ದೇಶ ಸೇವೆ ಆಗಿರ್ಬೋದು, ಒಂದು ಸಮಾಜ ಸೇವೆ ಆಗಿರ್ಬೋದು ಅವ್ರು ಮಾಡ್ತಾ ಇದ್ದಾರೆ. ಅಂತಹ ತೇಜಸ್ವಿ ನಾಟಕಗಳನ್ನ ಎಲ್ಲ ಕಾಲೇಜು, ಎಲ್ಲ ಶಾಲೆಗಳಿಗೆ ದಯವಿಟ್ಟು ಆ ಮಕ್ಕಳುಗಳಿಗೆ, ಯಾಕೆಂತಂದರೆ ಪುಸ್ತಕಗಳನ್ನ ಓದ ತಕ್ಷಣ ತಲೆಗೆ ಬೇಗ ಮಕ್ಕಳುಗಳಿಗೆ ಹೋಗಲ್ಲ. ಅದಕ್ಕೋಸ್ಕರ ಅವರು ನಾಟಕದ ಮುಖಾಂತರ ತೋರಿಸಿದ್ದಾರೆ. ಅಂತಹ ಪ್ರತಿಭೆಗಳಿದ್ದಾರೆ. ಆ ನಾಟಕ ನಿಜ ಕಣ್ ತುಂಬಿ ಬರುತ್ತೆ. ನಾನು ಒಂದು 2-3 ನಾಟಕ ನೋಡಿದ್ದೀನಿ. ಹಾಗಾಗಿ ಎಲ್ಲ ಕಾಲೇಜು ಮಕ್ಕಳುಗಳಿಗೂ ಇದ್ರದ್ದು ಅವಶ್ಯಕತೆ ಇದೆ. ದಯವಿಟ್ಟು ಕಾಲೇಜು ಪ್ರಾಂಶುಪಾಲರಾಗಿರ್ಬೋದು, ಎಲ್ಲ ಕಾಲೇಜುಗಳಲ್ಲೂ ನಮ್ಮ ಪರಮ್ ಸರ್ನ ಕರೆಸಿ ಇಂಥದ್ದು ನಾಟಕಗಳನ್ನ ಮಾಡಿಸಿ ತನ್ನ ಮಕ್ಕಳಿಗೆ ನಮ್ಮ ತೇಜಸ್ವಿ ಅವ್ರದ್ದು ತಿಳಿಸಿ, ಅವ್ರದ್ದು ಕತೆಗಳನ್ನ ತಿಳಿಸಿ ಎಷ್ಟೋ ಮಕ್ಕಳುಗಳು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಅವರು ಹೆಚ್ಚು ಥರದ ತೇಜಸ್ವಿ ಥರ ಆಗಬೇಕು ಅನ್ನೋದು ಒಂದು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಮಕ್ಕಳಿಗೆ ಅದು ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಪ್ರೀತಿಯ ಕಲಾ ಮಾಧ್ಯಮದ ಜನತೆಗೆ ನಮ್ಮ ಸ್ವದೇಶಿ ದಿಶಾ ಕಂಪನಿಯಿಂದ ಧನ್ಯವಾದಗಳು.